ಶ್ರೀ ಉದ್ಭವ ದಿನ್ನೆ ಆಂಜನೇಯ ಸ್ವಾಮಿ ಪ್ರತ್ಯಂಗಿರ ಮಹಾಕಾಳಿ ಬಸವ ಸಂಗಮ ಕ್ಷೇತ್ರ. ಲೈಕ್ ನಾವ್ ಇಲ್ಲಿಗೆ ಬಂದ್ರೆ ಅಂಜನಾದ್ರಿಗೆ ಹೋಗೋ ತರ ಫೀಲ್ ಆಗುತ್ತೆ. ಸೊ ಅದಕ್ಕೆ ರಾಮ ಬಂಟನಾದಂತಹ ವೀರಭದ್ರೇಶ್ವರನ ಅಂಗದೋ ಲಿಂಗವಿರಿಸಿಕೊಂಡಂತಹ ಮುದ್ದು ಮಾರುತಿಯನ್ನು ಸ್ಮರಿಸುತ್ತಾ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ, ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ್ ಕಿ. ನಮಸ್ಕಾರ ಸ್ನೇಹಿತರೆ, ಈ ದಿನ್ನೆ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡುವಂತಹ ನೀರು ಮಾಯವಾಗುತ್ತೆ, ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಇಂತಹ ಒಂದು ಚಮತ್ಕಾರಿ ದೃಶ್ಯವನ್ನು ಕಣ್ತುಂಬಿಸಿಕೊಳ್ಳಲು ಭಕ್ತರ ಸಾಗರವೇ ಹರಿದು ಬರುತ್ತೆ ಈ ಕ್ಷೇತ್ರಕ್ಕೆ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ ದೇವಸ್ಥಾನದಲ್ಲಿ ಲೈಟ್ ಹುರಿಯಲ್ಲ. ಗರ್ಭಗುಡಿಯಲ್ಲಾಗಲಿ ಅಥವಾ ದೇವಸ್ಥಾನದ ಹೊರಗಡೆಯಾಗಲಿ ಯಾವುದೇ ಲೈಟ್ ಹಾಕಿದರೂ ಸಹ ಸುಟ್ಟು ಹೋಗುತ್ತೆ. ಸುಮಾರು 850 ವರ್ಷಗಳ ಇತಿಹಾಸವುಳ್ಳ ಈ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಚಮತ್ಕಾರಿಗಳು ಒಂದೆರಡು ಅಲ್ಲ. ಹಾಗೆ ಇಲ್ಲಿಗೆ ಬರುವಂತಹ ಭಕ್ತರು ಏನು ಹೇಳ್ತಾರೆ ಈ ದೇವಸ್ಥಾನದ ಬಗ್ಗೆ ಎಲ್ಲವೂ ತಿಳಿಯೋಣ ಸ್ನೇಹಿತರೆ. ಈ ದೇವಸ್ಥಾನ ಇರುವುದು ದೊಡ್ಡಬಳ್ಳಾಪುರದಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಪೆರಮಗೊಂಡನಹಳ್ಳಿಯಲ್ಲಿದೆ ಈ ದೇವಸ್ಥಾನ. ನನ್ನ ಹೆಸರು ಕೃಪಾ ಅಂತ ಹೇಳಿ ಇಲ್ಲಿಗೆ ಒಂದು 2 ಇಯರ್ಸಿಂದ ಬರ್ತಿದ್ದೀನಿ ನಾನು. ಉದ್ಭವ ಅನ್ನೋದಕ್ಕಿಂತ ಹೆಚ್ಚಾಗಿ ಭಕ್ತಿ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಪ್ರತಿ ಸ್ಯಾಟರ್ಡೆ ನಾನು ಮತ್ತು ನಮ್ಮ ಅಣ್ಣ ಬಂದಿದ್ದಾರೆ. ನಮ್ಮ ಅಣ್ಣ ಅಂದರೆ ತುಪ್ಪದ ದೀಪ ಹಚ್ತೀವಿ. ಅಂದರೆ ನಾವೇನು ಕೇಳ್ಕೊಂಡ್ರೂ ಆಗಿದೆ, ಲೈಕ್ ಪಾಸಿಟಿವ್ ಫೀಲ್ ಬಂದಿದೆ. ಸೊ ಅದಕ್ಕೆ ನಾವು ಇಲ್ಲಿಗೆ ಬರ್ತೀವಿ. ಅಂದರೆ ಹನುಮಾನ್ ಚಾಲೀಸ್ ಇಲ್ಲಿಗೆ ಬಂದಾಗಿಂದ ನಾನು ಹನುಮಾನ್ ಚಾಲೀಸ್ ಕಲ್ತ್ಕೊಂಡಿದ್ದು. ಕಾನ್ಸಂಟ್ರೇಷನ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹನುಮಾನ್ ಚಾಲೀಸು. ಅದು ಅಂದ್ಕೊಂಡಾಗ ಎಕ್ಸಾಮಲ್ಲೂ ಅಷ್ಟೇ, ಫಸ್ಟ್ ಅದನ್ನ ಹೇಳ್ಕೊಂಡು ಆಮೇಲೆ ಎಕ್ಸಾಮ್ ಬರೋಕ್ಕೆ ಅಂದರೆ ಪಾಸಿಟಿವ್ ಫೀಲ್ಸ್ ಬರುತ್ತೆ. ಇಲ್ಲಿಗೆ ಬಂದಾಗಲೂ ಅಷ್ಟೇ, ಇಲ್ಲಿ ನೇಚರು ಎಲ್ಲ ತುಂಬ ಚೆನ್ನಾಗಿದೆ. ಸುಮಾರು ಥರ ಇದೆ, ಬಟ್ ನಾನು ಮಾತ್ರ ನಿಂಬೆ ಹಣ್ಣಲ್ಲಿ ಹಚ್ತೀನಿ. ನಿಂಬೆ ಹಣ್ಣನ್ನು ಕಟ್ ಮಾಡಿಬಿಟ್ಟು ನಿಂಬೆ ಹಣ್ಣು ದೀಪ ಥರ ಮಾಡ್ಕೊಂಡು ಅಂದರೆ ತುಪ್ಪ ಮತ್ತು ಗೆಜ್ಜೆ ಬತ್ತಿ ಹಾಕ್ಬಿಟ್ಟು ಹಚ್ಬಿಟ್ಟು ಒಂದು ಪ್ಲೇಟ್ ಮೇಲೆ ನೀಟಿಗೆ ಅಕ್ಕಿ ತುಂಬಿಬಿಟ್ಟು ನಾವು ಹಂಗೆ ಮಾಡೋದು. ಅಕ್ಕಿ ಇಟ್ಬಿಟ್ಟು ಆಮೇಲೆ ಅದಕ್ಕೆ ದೀಪಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಹಚ್ಬಿಟ್ಟು ಆರತಿ ಮಾಡ್ತೀವಿ. ಆರತಿ ಮಾಡಿಬಿಟ್ಟು ಇಲ್ಲೇ ಇಟ್ಬಿಟ್ಟು ಹೋಗಿರ್ತೀವಿ. ಅದನ್ನು ಎಷ್ಟು ವಾರ ಮಾಡಿದ್ದೀರಾ? ನಾವೊಂದು 5 ವೀಕ್ಸ್ ಮಾಡಿದ್ರಿ ಫಸ್ಟು. ಆಮೇಲೆ ಪಾಸಿಟಿವ್ ಫೀಲ್ಸ್ ಗೊತ್ತಾದಾಗ ನಾವು ಕಂಟಿನ್ಯೂಸ್ ಆಗಿ ಮಾಡ್ತಾಯಿದ್ದೀವಿ. ಮತ್ತು ನಮ್ಮೂರು ಸೈಡು ಇದಾವಲ್ಲ, ಎಲ್ಲಿ ಹನುಮಾನ್ ದೇವಸ್ಥಾನ ಸಿಗುತ್ತೆ, ಆಂಜನೇಯ ದೇವಸ್ಥಾನ, ಅಲ್ಲೆಲ್ಲ ಹೋಗಿ ಮಾಡ್ತೀವಿ. ಬಟ್ ಇಲ್ಲಿ ಬರೋ ಥರ ಫೀಲ್ ಬೇರೆ ಕಡೆ ತುಂಬ ಚೆನ್ನಾಗಿರುತ್ತೆ ಫೀಲ್ ಬಂದಾಗೆಲ್ಲ. ಪರಿಹಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಮನೇಲಿ ಯಾವ ಥರ ಪ್ರಾಬ್ಲಮ್ಸ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಸಾಲ್ವ್ ಆಗುತ್ತೆ. ಆಮೇಲೆ ಮನಸ್ತಾಪಗಳು ಬರ್ತಾವಲ್ಲ, ಅಂದರೆ ಯಾರ ಜೊತೆನಾದರೂ ಆಗಲಿ, ಇಲ್ಲಿ ನಾವು ಅಂದ್ಕೊಂಡು ಯಾರ ಜೊತೆ ಆದರೂ ಬಂದು ಇವರು ನಮ್ಮ ಜೊತೆನೇ ಇರಬೇಕು ಅನ್ನೋ ಥರ ದೀಪ ಹಚ್ಚಿದ್ರೆ ತುಂಬ ಇದು ಮೀನ್ಸ್ ಈ ಹನುಮಾನ್ ಅವರು ಇನ್ನೂ ಬದುಕಿದ್ದಾರೆ ಅಂತ ಹೇಳ್ತಾರಲ್ಲ, ಅಮರ ಅಂತ ನಾವೇನು ಅಂದ್ಕೊಂಡ್ರೂ ಆಗುತ್ತೆ ಅಲ್ವಾ. ಸೊ ಅದಕ್ಕೆ ಎಲ್ಲ ಕಡೆ ಆಂಜನೇಯನೂ ಒಂದೇ, ಬಟ್ ಇಲ್ಲಿ ಅನ್ನೋದು ಸ್ವಲ್ಪ ಡಿಫ್ರೆಂಟ್. ಯಾಕೆ ಅಂದರೆ ಇಲ್ಲಿ ಈ ಥರ ನೇಚರಲ್ಲಿ ದೇವಸ್ಥಾನ ಇರೋದು, ಲೈಕ್ ನಾವು ಇಲ್ಲಿಗೆ ಬಂದರೆ ಅಂಜನಾದ್ರಿಗೆ ಹೋಗೋ ಥರ ಫೀಲ್ ಆಗುತ್ತೆ. ಸೊ ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ. ಓ ನಮಃ ಮಹಾದೇವ ಜಗದೋದ್ಧಾರಕ ಕಾಮಧೇನ ಕಲ್ಪವೃಕ್ಷೋ ಅಪದ್ಬಾಂಧವ ಅನಾಥರಕ್ಷಕ ಬಡಬಾನನ ವೀರಾಂಜನಿ ನಮೋ ನಮಃ. ಸರ್ವಜನಾತೋ ಸುಖಿನೋ ಭವತು ಸರ್ವಲೋಕಾನಿ ಶನೋ ಭವತು. ಶ್ರೀರಾಮ ಭಗವಂತನಿಗೆ ಸಂಬಂಧಪಟ್ಟಂತೆ ಈ ಕ್ಷೇತ್ರ ಬಂದು ಶ್ರೀ ದಿನ್ನೆ ಆಂಜನೇಯ ಪ್ರತ್ಯಂಗಿರ ಮಹಾಕಾಳಿ ಸಂಗಮ ಕ್ಷೇತ್ರ ಅಂತೇಳಿ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಭಗವಂತನ ಇಚ್ಛೆಯಂತೆ ಈ ಜಾಗದಲ್ಲಿ ಅಮ್ಮನವರು ಸಹ ನೆಲೆಸಿದ್ದಾರೆ. ಪ್ರತ್ಯಂಗಿರ ಮಹಾಕಾಳಿ ಮತ್ತು ವರಾಹಿನಿ ಮತ್ತು ತ್ರಿಪುರ ಸುಂದರಿ ಮತ್ತು ಸಹಸ್ರಾರು ಅಂದರೆ 1000
8 ಸಾಲಿಗ್ರಾಮಗಳನ್ನು ಹೊಂದಿದೆ. ಈ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾಗಿ ವಿಜೃಂಭಣೆಯಿಂದ ಪೂಜೆ ನಡೆಯುತ್ತೆ. ಇದಕ್ಕೆಲ್ಲ ಮೂಲ ಕಾರಣ ಕ್ಷೇತ್ರ ಪಾಲಕನಾದಂಥ ದಿನ್ನೆ ಆಂಜನೇಯ ಸ್ವಾಮಿ. ಈ ಪೆರಮುಂಡಳ್ಳಿ ತಿರುಮುಂಡಳ್ಳಿ ಗ್ರಾಮದಲ್ಲಿ ನೆಲೆಸಿರುವಂಥ ಈ ಆಂಜನೇಯ ಸ್ವಾಮಿ ದೇವಸ್ಥಾನದ ಮಹಿಮೆ ತುಂಬಾ ಇದೆ, ಅಪಾರವಾಗಿದೆ. ಇವತ್ತಿನ ದಿವಸದಲ್ಲಿ ಯಾವುದಾದ್ರೂ ಸಮಯದಲ್ಲಿ ಯಾವುದಾದ್ರೂ ಸಣ್ಣ ಪುಟ್ಟ ವ್ಯತ್ಯಾಸವಾದರೂ ಈ ಜಾಗದಲ್ಲಿ ನಿಲ್ಲೋಕ್ಕಾಗೋದಿಲ್ಲ. ಯಾವುದಾದ್ರೂ ಮೈಲಿಗೆ ತಪ್ಪಿರುವಂಥದ್ದಾಗಿರ್ಬೋದು ಅಥವಾ ಅನ್ಯಥಾ ಮತ್ತೊಂದು ಕೆಡಕು ಮತ್ತೊಂದು ಮಾಡಿ ಇನ್ನೊಬ್ಬರಿಗೆ ಕೇಡು ಬಯಸಲಿಕ್ಕೋಸ್ಕರವಾಗಿ ಕ್ಷೇತ್ರಕ್ಕೆ ಬಂದರೆ ಯಾವುದೇ ರೀತಿಯಾದಂಥ ಗೆಲುವು ಕಾಣೋದಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆಲ್ಲ ಮೂಲ ಹೇಗೆ ಅಂತಂದರೆ ಸ್ವಾಮಿ ದಿನ್ನೆ ಆಂಜನೇಯ ಸ್ವಾಮಿಗೆ ಮೂಲ ಏನಂತಂದರೆ, ಇಂದಿನ ದಿನದಲ್ಲಿ ಸುಮಾರು ಒಂದು 800-900 ವರ್ಷಗಳ ಹಿಂಭಾಗ, ಅಂದರೆ 850 ವರ್ಷಗಳ ಇತಿಹಾಸ ಇದೆ ಅಂತ ಹೇಳಲ್ಪಡುತ್ತೆ. ಈ ಕ್ಷೇತ್ರದಲ್ಲಿ ದಿನ್ನೆ ಆಂಜನೇಯ ಸ್ವಾಮಿ ಅಂತ ಇದಕ್ಕೂ ಮುಂಚಿತವಾಗಿ ಏನು ನೀವು ಕಂಡಿದ್ದೀರಿ, ಆ ಯಪ್ಪನ ಆನಂದಕರವಾದಂಥ ಉದ್ಭವ ಮೂರ್ತಿ, ಆ ಆನಂದಕರವಾದಂಥ ಉದ್ಭವ ಮೂರ್ತಿ ಇಲ್ಲಿ ಬರಲಿಕ್ಕೆ ಕಾರಣ, ಹಿಂದೆ ಹಿರೀಕರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಾದಂಥ ರಾಜ ಮನೆತನದವರು ಈ ಜಾಗದಲ್ಲಿ ವಾಸವಾಗಿದ್ದರು. ಆ ವಾಸವಾದಂಥ ಸಮಯದಲ್ಲಿ ಈ ಕ್ಷೇತ್ರದಲ್ಲಿ ಆ ಸ್ವಾಮಿಯವರು ಬಂದು ನೆಲೆಸಿದ್ದು ಅಂತೆ. ಅಂದರೆ ಅವರು ಇಲ್ಲಿ ಸ್ವಾಮಿ ನೆಲೆಸಿರೋದನ್ನು ನೋಡಿ ಅವರು ಬಂದು ಈ ಜಾಗದಲ್ಲಿ ವಾಸವಾದಂಥ ಕಾಲದಲ್ಲಿ ಹೀಗೆ ಕಾಲಕ್ರಮೇಣ ಕಳೀತಾ ಈ ನದಿ ಹರ್ಕಾವತಿ ನದಿ ಅಂತ ಇದರ ಹೆಸರು. ಹಿಂಬದಿಯಲ್ಲಿ ಏನಿದೆ ಇದು ಹರ್ಕಾವತಿ ನದಿ ಅಂತೇಳಿ ಕರೆಯಲ್ಪಡುತ್ತೆ. ನಂದಿಯಿಂದ ಹುಟ್ಟಿ ಈ ಭಾಗದಿಂದ ಚಿಕ್ಕಬಳ್ಳಾಪುರ ಹೀಗೆ ಹೊರಭಾಗಕ್ಕೆ ಹೋಗಿ ಕಾವೇರಿ ನದಿಯನ್ನು ಸೇರುತ್ತೆ ಅಂತ ಹೇಳಲ್ಪಡುತ್ತೆ. ಈ ನದಿ ಇದ್ದಂಥ ಕಾಲದಲ್ಲಿ ಈ ನದಿ ವಿಚಾರವಾಗಿ ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಸೇವೆ ಮತ್ತೊಂದು ಅಂದರೆ ಈ ಕಾಡಿನಲ್ಲೇ ಸಂಬಂಧಪಟ್ಟಂತೆಯೇ ಸೇವೆ ನಡೀತಾ ಇದ್ದಿದ್ದು. ಆ ತದನಂತರದಲ್ಲಿ ಮೈಸೂರು ರಾಜ ಒಡೆಯರು ವಂಶಸ್ಥರಿಗೆ ಸಂಬಂಧಪಟ್ಟಂತೆ ಯಾವುದೋ ಹಳೆಯ ಕಾಲದ ರಾಜ ಏನಿದ್ದಾರೆ, ಆ ರಾಜ ಅವರು ಬಂದಂಥ ಸಮಯದಲ್ಲಿ ಆ ಭಾಗದಿಂದ ಈ ಭಾಗಕ್ಕೆ ಆ ರಾಜನ ಬರಮಾಡ್ಕೊಂಡ್ರಂತೆ ಈ ಭಾಗದಲ್ಲಿದ್ದಂಥ ರಾಜಮನೆತನದವರು. ಆದರೆ ಅವ್ರಿಗೆ ಆ ರಾಜರ ಬಳಿಯಲ್ಲಿದ್ದಂಥ ಸೇನಾಧಿಪತಿಗಳಿಗೆ ಯಾರಿಗೂ ತಿಳಿದಿರಲಿಲ್ಲ ಈ ಜಾಗದಲ್ಲಿ ಸ್ವಾಮಿಯವರು ಅಂದರೆ ಈ ಭಕ್ತರು ಬಂದು ರಾಜಮನೆತನದವರು ಅಂತ ಯಾರಿಗೂ ಗೊತ್ತಿರಲಾರ್ದಿರೋಂಥ ಕಾರಣದಿಂದಾಗಿ ರಾಜನ ಈ ಕಡೆಗೆ ದಡ ದಾಟಿಸಿದ್ದಾರೆ. ತದನಂತರ ಆ ಕಡೆ ದಡಕ್ಕೆ ಹೋಗಿ ಮತ್ತೆ ಸೇನಾಧಿಪತಿಗಳನ್ನ ಕರ್ಕೊಂಬರ್ಬೇಕಾದಂಥ ಸಮಯದಲ್ಲಿ ಪರಮಾತ್ಮನಿಗೆ ಏನು ಇಚ್ಛೆ ಬಂತೋ ಏನೋ ಗೊತ್ತಿಲ್ಲ, ಆ ವ್ಯಕ್ತಿ ಈತನ ಕರ್ಕೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಮಾಡಿದ್ರು ಅಥವಾ ಈ ಕ್ಷೇತ್ರ ತೊರಿಬೇಕು ಜನ ಅನ್ನೋ ಇದರಿಂದ, ಅಂದರೆ ಈ ಕಾಡಾಗೆ ನಿಲ್ಲಬೇಕು ಅಂತ ಏನು ಪ್ರೇರಣೆ ಆಯಿತೋ ಗೊತ್ತಿಲ್ಲ. ಆ ವ್ಯಕ್ತಿ ಯಾರೋ ಚಪ್ಪಲಿ ನಂದನ್ನು ಎತ್ತಿಡು ಅಂತ ಹೇಳಿದಂತೆ. ಅದನ್ನು ಕಂಡಂಥವನು ಈ ಭಾಗದಲ್ಲಿ ವಾಸವಾಗಿದ್ದಂಥ ಏನು ಕ್ಷತ್ರಿಯ ವಂಶಸ್ಥರಿದ್ದರು ಅವರುಗಳು ಆ ವ್ಯಕ್ತಿನ ಹಿಡಿದು ಕೊಂದಾಕಿದ್ರಂತೆ. ಅದನ್ನು ಕಂಡಂಥ ಭಯಭೀತರಾದಂಥವರು ರಾಜರು, ಏನಪ್ಪ ಇದು ನೀವು ಮಾಡಿದ್ದು ಸರಿನಾ? ನಾನು ಒಬ್ಬ ರಾಜನಾಗಿದ್ದೀನಿ, ನೀವು ಮಾಡ್ತಾ ಇರೋದು ಏನು? ನಾನೊಬ್ಬ ರಾಜನಿಗೆ ನೀವು ಕೊಡ್ತಿರುವಂಥ ಗೌರವವೇನು? ನನ್ನ ಕರ್ನಾಟಕದಲ್ಲಿ ಅಂದರೆ ನನ್ನ ಇದಕ್ಕೆ ಸಂಬಂಧ ಅಂದರೆ ಈ ಸಾಮ್ರಾಜ್ಯ ಅಂದರೆ ಕರ್ನಾಟಕ ಅಂತ ಆಗಿರಲಿಲ್ಲಂತೆ, ಒಂದು ಸಾಮ್ರಾಜ್ಯ ಅಂತ ಏನಿತ್ತು ಮೈಸೂರಿಗೆ ಸಂಬಂಧಪಟ್ಟಂತೆ ಈ ಸಾಮ್ರಾಜ್ಯದಲ್ಲಿ ಬಂದು ನೀವು ವಾಸ ಇದ್ದೀರಾ, ಆಂಧ್ರದಿಂದ ಬಂದು ವಾಸ ಇರೋಂಥವ್ರು ಈ ಕಾರ್ಯ ಮಾಡ್ತಿದ್ದೀರಲ್ಲ, ಇದು ಎಷ್ಟು ಮಾತ್ರ ಸರಿ ಅಂತ ಕೇಳಿದಾಗ, ಇಲ್ಲಪ್ಪ ನಾವು ಹೀಗೆ ಇಂದಿನ ದಿನಗಳಲ್ಲಿ ನಾವು ಒಬ್ಬ ರಾಜಮನೆತನದವರೇ ಆಗಿದ್ದೀವಿ, ನಾವೂ ಸಹ ಕ್ಷತ್ರಿಯರಾಗಿದ್ದೀವಿ, ನಾವು ವೀರಗುಣವ ಅಂತಲೇ ಏನೋ ಹೇಳ್ತಾರೆ, ಆ ರೀತಿಯಾದಂಥ ಇದರಲ್ಲಿರೋಂಥವರು ಈ ಸಮಯದಲ್ಲಿ ನಿಮ್ಮವರು ನಮ್ಮನ್ನು ಈ ರೀತಿಯಲ್ಲಿ ಈಳಾಡಿಸಿದ್ರು, ನಾವು ನಿಮಗೆ ಸತ್ಕಾರ ಮಾಡಲಿಕ್ಕೋಸ್ಕರ ಕರ್ಕೊಂಬಂದಿದ್ದೀವಿ ವಿನಃ ನಾವು ಏನು ಏಡಿಗಳಲ್ಲ ಅಂತೇಳ್ಬಿಟ್ಟು ಅವ್ರನ್ನ ಇದು ಮಾಡಿದ್ರಂತೆ. ಆ ತದನಂತರದಲ್ಲಿ ಆ ವ್ಯಕ್ತಿಗಳು ಏನು ಸೇನಾಧಿಪತಿಗಳಿಗೆ ಇದು ಮಾಡಿದಂಥ ವ್ಯಕ್ತಿಗಳನ್ನೆಲ್ಲರೂ ಈ ಭಾಗದಲ್ಲಿ ಏನು ವಾಸವಾಗಿದ್ದರು 30 ಮನೆಗಳೇನೋ ಇದ್ವಂತೆ. ಆಗಿನ ದಿನಗಳಲ್ಲಿ 30-35 ಮನೆಗಳು ಅಷ್ಟೇ ಈ ಕ್ಷೇತ್ರದಲ್ಲಿ ಇದ್ದಿದ್ದು. ಆ 30-35 ಮನೆಯವ್ರನ್ನೂ ಮುಂದಿನ ದಿನಕ್ಕೆ ಸಂಬಂಧಪಟ್ಟಂತೆ ಮುಂದೆ ಒಂದು ಜಾಗ ಕೊಡ್ತೀನಿ ಬನ್ನಿ ಅಂತೇಳಿ ಈಗಿನ ಜಾಲಹಳ್ಳಿ ಏನಿದೆ, ಜಾಲಹಳ್ಳಿ ವಿಲೇಜ್ ಇದೆಯಲ್ಲ, ಆ ಜಾಲಹಳ್ಳಿ ವಿಲೇಜನ್ನ ಮೊದಲು ಜಾಲೆಗುಟ್ಟ ಅಂತ ಏನೋ ಕರಿತಿದ್ರಂತೆ. ಆ ಸಮಯದಲ್ಲಿ ಆ ಭಾಗದಲ್ಲಿ ಆ ಜನದನ್ನ ಅಂದರೆ ನಿಮಗೆ ಶತ್ರುಗಳ ಕಾಟ ಇದೆ ಅಂತ ಹೇಳ್ತೀರಾ, ಈ ಬಾರ್ಡ್ರಲ್ಲಿ ಇರೋದು ಬೇಡ ಬನ್ನಿ ಅಂತೇಳಿ ಕರ್ಕೊಂಡೋಗಿ ಆ ಕ್ಷೇತ್ರದಲ್ಲಿ ಬಿಟ್ರಂತೆ. ಆ ಕ್ಷೇತ್ರದಲ್ಲಿ ಬಿಟ್ಟಾದಮೇಲೆ ಇಲ್ಲಿನ ದೇವಸ್ಥಾನ ಮುಳುಕೆ ಬಿತ್ತು. ಅದಕ್ಕೂ ಇನ್ನೊಂದು ಕಾರಣ ಇದೆ. ಏನು ಇದಕ್ಕೆ ಸಂಬಂಧಪಟ್ಟಂತೆ ಪೂಜೆ ಪುರಸ್ಕಾರ ನಿಲ್ತೋಗಿರಲಿಲ್ಲ, ಪೂಜೆ ನಡೀತಾನೆ ಬಂದಿದೆ, ಪೂಜೆ ನಿಂತಿರಲಿಲ್ಲ. ಬಟ್ ಅವರು ವರ್ಷಕ್ಕೊಮ್ಮೆ ಬರೋಕ್ಕೆ ಶುರು ಮಾಡೋದು. ಈ ಕ್ಷೇತ್ರದಲ್ಲಿ ಪೂಜೆ ನಡೀತಿರಲಿಲ್ಲ. ಆದ ಕಾರಣದಿಂದ ಏನಾಯ್ತಿತ್ತು, ಈ ಪೂಜೆ ವರ್ಷಕ್ಕೊಮ್ಮೆಲೆ ನಡೆದರೆ ಎಲ್ಲಿಂದ ಇದಾಗುತ್ತೆ? ಇದ್ದಂಥ 30 ಕುಟುಂಬಗಳು 30 ಕುಟುಂಬಗಳು ವರ್ಷಕ್ಕೊಂದ್ಸಲಿ ಬಂದು ಹೋದರೆ ಇನ್ಯಾರು ಪೂಜೆ ಮಾಡೋರು ಇರಲಿಲ್ಲ. ಇದು ದಟ್ಟ ಕಾಡಾಗಿತ್ತಂತೆ. ಆದ ಕಾರಣದಿಂದ ಏನು ಮಾಡ್ತಿದ್ದ, ಸ್ವಾಮಿ ಬಂದು ಹೂಗಿ ಬಂಡಿ ಹೋಗೋವಂಥದ್ದನ್ನು ಟ್ರ್ಯಾಕ್ನೇ ಎತ್ತಿಡೋಣಂತೆ. ಅಂದರೆ ಪೂಜಾರಿಗಳು ಮಾತ್ರ ಬರ್ತಿದ್ರು ಇಲ್ಲಿಗೆ ಪೂಜೆಗೆ, ಇನ್ಯಾರು ಬಂದು ಪೂಜೆ ಮಾಡೋವಂಥವ್ರು ಇರಲಿಲ್ಲಂತೆ. ಆ ಸಮಯದಲ್ಲಿ ಟ್ರ್ಯಾಕ್ನ ಎತ್ತಿಕ್ತಿದ್ದಂತೆ. ಯಾಕೆ ಈ ರೀತಿಯಲ್ಲಿ ಆಗ್ತಾಯಿದೆ ಅಂತ ಹೇಳಿ ಮೇಲಧಿಕಾರಿಗಳು, ಸೆಂಟ್ರಲ್ ಗೌರ್ಮೆಂಟಿಂದ ಮೇಲಧಿಕಾರಿಗಳು ಬಂದು ಆ ವಿಚಾರ
ವಿಚಾರಣೆ ಮಾಡಿ 2-3 ದಿವಸಗಳ ಕಾಲ ಕಾದು ಕುಂತು ನೋಡಿದ್ರಂತೆ. ಆವಾಗ ಸ್ವಾಮಿ ಎತ್ತಿಡ್ತಾ ಇರೋದನ್ನು ಸ್ವಯಂ ಆಗಿ ಕಣ್ಣಾರ ಕಂಡ್ರಂತೆ. ಆ ತದನಂತರ ಸ್ವಾಮಿ ಹಿಂಬಾಲಿಸ್ತಾ ಬಂದಾಗ ಈ ಕ್ಷೇತ್ರದಲ್ಲಿ ಬಂದು ಸ್ವಾಮಿ ಮುಳುಗಡೆ ಆದ್ರಂತೆ. ಏನಕ್ಕೆ ಈ ರೀತಿಯಲ್ಲಿ ಮುಳುಗಡೆ ಆಯ್ತಲ್ಲ, ಏನಿರ್ಬೋದು ಇದ್ರ ರಹಸ್ಯ, ಯಾವುದೋ ದೇವನ ಗಾಳಿನ ಪಿಚಾಚಿನ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಅವರು ಮೊದಲೇ ಆಯುಧಗಳನ್ನ ಪಡೆದಂಥವ್ರು ಕೈಯಿಂದನೇ ಬಗದ್ರಂತೆ. ಈ ಜಾಗನ ಯಾವಾಗ ಬಗದ್ರು ಅಂದರೆ ಮುಚ್ಚೋಗಿತ್ತಂತೆ. ಈ ಮಣ್ಣಿನ ಇದರಿಂದ ಅಂದರೆ ಮಣ್ಣಿನ ಇದಾಗಿರುತ್ತಲ್ಲ ಅದರಲ್ಲಿ ಮುಚ್ಚೋಗಿತ್ತದ. ಆ ಮುಚ್ಚೋಗಿರೋದನ್ನು ಬಗದು ನೋಡಿದಾಗ ಸ್ವಾಮಿದು ಇವತ್ತು ಕ್ಷೇತ್ರದಲ್ಲಿ ಮುಂದೆ ನೋಡಿರ್ತೀರ 2 ಗರುಡಗಂಬಗಳಿದೆ. ಆ ಗರುಡಗಂಬಗಳು ಕಾಣಿಸ್ತಂತೆ. ಆ ಗರುಡಗಂಬಗಳನ್ನ ಏನು ಮಾಡಿದ್ದಾರೆ, ಸರಿಸಿ ನೋಡಿದಾಗ ಸ್ವಾಮಿ ಒಳಗಡೆ ಮೂಲ ಮೂರ್ತಿಯಾದಂಥ ಒಂದು ಉದ್ಭವ ಮೂರ್ತಿ ಇತ್ತು. ಅಂದರೆ ಈಗೇನು ಮೂಲ ರೂಪದಲ್ಲಿ ನೋಡಿದ್ದೀವಿ, ಒಂದು ಬಲಭಾಗದಲ್ಲಿ ಇದೆಯಲ್ಲ ಆ ಸ್ವಾಮಿ ರೂಪ ಸಿಕ್ತಂತೆ. ಆ ಸ್ವಾಮಿ ರೂಪ ಸಿಕ್ಕಾದ ಮೇಲೆ ಸ್ವಾಮಿ ಏನೋ ಆಗಿದಾಗೋಗಿದೆ, ತಪ್ಪಾಗಿದೆ, ಬಿಡಪ್ಪ, ನಾವು ನಿಮಗೆ ಏನು ಬೇಕೋ ಆ ದಾರಿಯನ್ನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡಿದ್ದಾರೆ, ಮುಂದುವರ್ಸ ಆಗಾದಮೇಲೆ ಅವರು ಪೂಜೆ ಕೊಡಲಿಕ್ಕೆ ಶುರು ಮಾಡಿದ್ರಂತೆ. ಅವಾಗ ಏನು ಮಾಡಿದ್ರು, ಈ ರೈಲ್ವೆ ಟ್ರ್ಯಾಕ್ ಇದೆಯಲ್ಲ, ಹೋಗ್ತಾ ನಿಮ್ಗೆ ಆಮೇಲೆ ನಿಮ್ಗೆ ಕಾಣ್ಬೋದು, ಈ ರೈಲ್ವೆ ಟ್ರ್ಯಾಕ್ನೇ ತಿರುಮೊಂಡಳ್ಳಿ ಗ್ರಾಮದಿಂದ ಈ ಕ್ಷೇತ್ರ ದಾಟೋವರೆಗೂ ಅಂದರೆ 7 ಕಣ್ಣು ಮೋರಿ ಅಂತಿದೆ, ಇದನ್ನು ರಾಜಗೇಟು ಅಂತಲೇ ಕರೀತಾರೆ. ಯಾಕೆಂದರೆ ಆವಾಗಿನ ದಿನಗಳಲ್ಲಿ ಈಗ ಕ್ಷೇತ್ರಕ್ಕೆ ಇದ್ದಂಥ ಹೆಸರೇ ಅದು ರಾಜಗೇಟು ಅಂತೇಳಿ. ಆವಾಗ ಈ ಟ್ರ್ಯಾಕ್ನ ಇಲ್ಲಿವರೆಗೂ ಬಿಟ್ಟಿದ್ದಾರೆ. ಇವತ್ತು ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಜಾಗ ಬಿಟ್ಕೊಟ್ಟಿದ್ದೇ ಇಲ್ಲ ಎಲ್ಲೂ ಇತಿಹಾಸದಲ್ಲಿ. ಬಟ್ ಈ ಕ್ಷೇತ್ರದಲ್ಲಿ ಆ ಜಾಗವನ್ನು ಇದಕ್ಕೆ ಅಂತಲೇ ಬಿಟ್ಬಿಟ್ಟಿದ್ದಾರೆ. ಇವತ್ತು ಅದನ್ನು ಮುಳುಗಡೆ ಮಾಡಿಲ್ಲ, ಮುಚ್ಚಿಲ್ಲ. ಆ ಸೇತುವೆನೂ ಸಮೇತ ಆಗಿದೆ, ಕ್ಷೇತ್ರಕ್ಕೆ ಬರೋಕ್ಕೆ ದಾರಿನೂ ಆಗಿದೆ. ಇವತ್ತು ಇದು ಬಂದು ಆಂಧ್ರ ಪ್ರದೇಶಕ್ಕೇನು ಕರ್ನಾಟಕಕ್ಕೂ ಸೇರಿ 2 ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂತೆಯೇ ಇದೆ ಇವತ್ತು ಈ ಭೂಮಿ. ಇವತ್ತೂ ಸಹ ಇಲ್ಲೆಲ್ಲ ಏನು ನಾವು ಉಳ್ತಾ ಇದ್ದಾರೆ, ಇವ್ಯಾವ ಭೂಮಿಗಳು ಸ್ವಂತ ಆಗಿಲ್ಲ. ಸಾಕಷ್ಟು ವರ್ಷಗಳಿಂದ ಮಾಡ್ತಿದ್ದಾರೆ ಅಷ್ಟೇ, ಯಾವ ಭೂಮಿನೂ ಸಹ ಸ್ವಂತವಾಗಿಲ್ಲ. ಹಾಗೇ ಇದೆ, ಎಲ್ಲನೂ ಗೋರ್ಮೆಂಟ್ ಹೆಸರಲ್ಲೇ ಇದೆ. ಈ ರೀತಿಯಾದಂಥ ಇತಿಹಾಸ ಉಳ್ಳುವಂಥ ಸನ್ನಿಧಿ ಇದು. ಈ ಸನ್ನಿಧಿಗೆ ಸಂಬಂಧಪಟ್ಟಂಥ ಕೆಲವಾರು ರಾಜ್ಯಗಳಿಂದ ಇವತ್ತಿನ ದಿನಕ್ಕೆ ಕೇಳಬೇಕು ಅಂದರೆ ಆಂಧ್ರ, ತಮಿಳುನಾಡು, ಕೇರಳ ಈ 4 ರಾಜ್ಯಗಳನ್ನು ಓಡಾಡ್ತೀವಿ. ಒಂದೇ ರಾಜ್ಯ ಅಲ್ಲ, 4 ರಾಜ್ಯಗಳನ್ನು ಓಡಾಡ್ತಿದ್ದೀವಿ. ಬಸಪ್ಪನವರಿದೆ, ಮತ್ತು ಸಾಲಿಗ್ರಾಮಗಳಿದೆ. ಸ್ವಾಮಿಯವರಿಗೆ ಸಂಬಂಧಪಟ್ಟಂತೆ, ಅಕ್ಕ ತಂಗಿಯರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪೂಜೆ ಪುರಸ್ಕಾರಗಳನ್ನು ಮಾಡ್ತೀವಿ. ಈ ಕ್ಷೇತ್ರದಲ್ಲಿ ನಮಗೆ ಇಲ್ಲಿ ಅವಕಾಶ ಇಲ್ಲ, ಗೌರ್ಮೆಂಟಿಂದ ಯಾವುದೇ ರೀತಿಯಾದಂಥ ಅವಕಾಶ ಇಲ್ಲದೇ ಇರೋದ್ರಿಂದಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಠವನ್ನು ಮಾಡ್ಕೊಂಡಿದ್ದೀವಿ ನಾವು. ಪೂಜೆ ಇಲ್ಲೇನು ನಾವು ಒಂದು ಗೋರ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ಅಷ್ಟೇ. ಆದರೆ ಮಠದಲ್ಲಿ ಪ್ರತ್ಯಂಗಿರ, ಮಹಾಕಾಳಿ, ವರಾಹಿ ಮತ್ತು ಅಮ್ಮನವರು ಅಂದರೆ ತ್ರಿಪುರ ಸುಂದರಿ ಅಮ್ಮನವರು, ಭದ್ರಕಾಳಿ ಅಮ್ಮನವರು, ಉತ್ಸವ ಮೂರ್ತಿಗಳು ಮತ್ತು ಸಾಲಿಗ್ರಾಮಗಳು 1108 ಸಾಲಿಗ್ರಾಮಗಳಿದೆ. ಪ್ರತಿ ಅಮಾವಾಸ್ಯೆ, ಪೌರ್ಣಮಿ ಅದರಿಂದ ತೀರ್ಥ ಸ್ಥಾನವನ್ನು ಮಾಡಿಸುವಂಥ ಪ್ರಖ್ಯಾತಿನೂ ಇದೆ ಈ ಕ್ಷೇತ್ರದಲ್ಲಿ. ಆ ಸ್ವಾಮಿಯವರಿಗೆ ಪೌರ್ಣಮಿ ತುಂಬ ಶ್ರೇಷ್ಠವಾದಂಥ ದಿನ ಅಂತ ಆಗಿರೋದ್ರಿಂದಾಗಿ ರಾಮತಾರಿಕ ಹೋಮ ಮತ್ತು ಪವಮಾನ ಹೋಮ ಅವತ್ತಿನ ದಿವಸ ಅಂದರೆ ಹುಣ್ಣಿಮೆ ದಿವಸ ಇಲ್ಲಿ ನಡೆಯುತ್ತೆ. ತದನಂತರ ಇಲ್ಲಿಗೆ ಸಂಬಂಧಪಟ್ಟಂತೆ ಮಹಾದೇವಿಗೆ ಸಂಬಂಧಪಟ್ಟಂತೆ ಮಹಾಪ್ರತ್ಯಂಗಿರ, ಮಹಾಕಾಳಿಯಾಗ ಈ ಕ್ಷೇತ್ರದಲ್ಲಿ ಈ ಜಾಗದಲ್ಲಿ ನಡೆಯುತ್ತೆ. ಈ ರೀತಿಯಲ್ಲಿ ಸಾಕಷ್ಟು ರೀತಿಯಲ್ಲಿ ಒಂದೊಂದು ಹೇಳಲಿಕ್ಕೆ ಹೋಗೋಕ್ಕಾಗಲ್ಲ, ಸಾಕಷ್ಟು ವಿಚಾರಗಳಿದೆ. ಇಷ್ಟು ಮಾತ್ರ ಹೇಳ್ಬೋದು ಈ ಕ್ಷೇತ್ರದ ಮಹಿಮೆ ಅಂತ. ದೊಡ್ಡ ಚಮತ್ಕಾರನೇ ಇದೆ. ಏನಂದರೆ ಗರ್ಭಗುಡಿಯಲ್ಲಿ ಲೈಟ್ ಇಲ್ಲ, ಮತ್ತು ಸುತ್ತಲೂ ದೇವಸ್ಥಾನ ಸುತ್ತ ಲೈಟ್ ಹಾಕಿದ್ರೆ ಏನೋ ಒಂದು ಪ್ರಾಬ್ಲಮ್ ಆಗ್ತದೆ. ಅದ್ರ ವಿಶೇಷವಾಗಿ ಏನಕ್ಕಾಗುತ್ತೆ, ಏನು ಪವರ್ ಅಯ್ಯಪ್ಪಂದು ಆಂಜನೇಯ ಸ್ವಾಮಿದು ಸ್ವಲ್ಪ ತಿಳಿಸ್ಕೊಡಿ ಅಣ್ಣ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ಅಲ್ಲ, ಸಾಕಷ್ಟು ವರ್ಷಗಳಿಂದ ಅದೇ ರೀತಿಯಲ್ಲಿ ನಡ್ಕೊಂಡು ಬರ್ತಾರಂಥದ್ದು. ಹಿಂದಿನ ದಿನಗಳಿಂದ ದೀಪವಂತದಲ್ಲೇ ಸ್ವಾಮಿಯನ್ನು ಪೂಜೆ ಮಾಡ್ತಾಯಿದ್ರು, ದೀಪದಲ್ಲೇ ನೋಡ್ತಾಯಿದ್ರು. ಒಂದು ಎರಡನೇದಾಗಿ ವೈಜ್ಞಾನಿಕವಾಗಿ ನಾವು ಎಷ್ಟೋ ಪ್ರಯತ್ನ ಮಾಡಿದ್ದೀವಿ. ನೀವು ನೋಡಿರ್ಬೋದು 4-5 ಕಡೆ ಲೈನಿಂಗ್ ಮಾಡಿದ್ದೀವಿ. ಎಷ್ಟೇ ಲೈನಿಂಗ್ ಮಾಡಲಿ, ನಾವು ಎಷ್ಟೇ ಲೈನ್ ಎಳಿಸ್ಲಿ ಅಥವಾ ಒಳಗಡೆ ನಾವು ಎಷ್ಟೇ ಬಲ್ಪ್ ಹಾಕಲಿ, ಪಟ್ಟಂತ ಒಡೆದೋಗುತ್ತೆ. ಅದೇನಾಗುತ್ತೆ ಎತ್ತಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸ್ವಾಮಿ ನೇತ್ರ ದೃಷ್ಟಿ ಬಿದ್ದಿದ ತಕ್ಷಣ ಹೊಡೆದೋಗುತ್ತೆ. ಪ್ರತ್ಯಕ್ಷವಾಗಿ ಹೇಳ್ಬಾರ್ದು ಕೆಲವೊಂದು ರಹಸ್ಯಗಳನ್ನು. ಬಟ್ ಏನೋ ಇವತ್ತಿನ ಮೀಡಿಯಾ ಮುಂದಕ್ಕೆ ಬಂದುಬಿಟ್ಟಿದ್ದೀವಿ, ಅದಕ್ಕಾಗಿ ನಿಮ್ಗಳ ಬಗ್ಗೆ ಒಂದು ಇದನ್ನು ವ್ಯಕ್ತಪಡಿಸ್ಕೊಳ್ಳೋಣ ಅಂತ ಹೇಳ್ತಿದ್ದೀವಿ. ಸ್ವಾಮಿಯವರು ಪ್ರತ್ಯಕ್ಷವಾಗಿ ಈ ಜಾಗಕ್ಕೆ ಜ್ಯೋತಿ ರೂಪದಲ್ಲಿ ಬರುವಂಥದ್ದನ್ನು ಎಷ್ಟೋ ಜನ ನೋಡಿದ್ದಾರೆ, ಎಷ್ಟೋ ಜನ. ಹಾಗಾಗಿ ಆಯಪ್ಪನ ಬರುವಂಥ ಸಮಯದಲ್ಲಿ ಆಯಪ್ಪನ ಇದಕ್ಕೆ ಏನಾಗುತ್ತೆ ಎತ್ತಾಗುತ್ತೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಆ ಪಾಸಿಟಿವ್ ಎನರ್ಜಿ ಇದೆಯೋ, ಇನ್ನೊಂದಿದೆಯೋ, ಮತ್ತೊಂದಿದೆಯೋ ಗೊತ್ತಿಲ್ಲ, ಪಟ್ನ ಹೊಡೆದೋಗುತ್ತೆ, ಬಲ್ಪ್ ಹೊಡೆದೋಗುತ್ತೆ. ಇಲ್ಲ ಅಂತಂದರೆ ನೋಡಿ, ನಿನ್ನೆ ರಾತ್ರಿ ಎಲ್ಲ ಕತ್ತಲಲ್ಲೇ ಇದ್ದೀವಿ. ನಿನ್ನೆ ರಾತ್ರಿ ಪೂರ ಏನು ಇಲ್ಲಿ ನೋಡಿ, ಇದು ಅಮ್ಮನವ್ರ ದೇವಸ್ಥಾನ, ಮಹಾಶಕ್ತಿವಂತವಾದಂಥ ದೇವಿ ಆದಂಥ ಮಹಾಪ್ರತ್ಯಂಗಿರ. ಈ ಅಮ್ಮನ ಕ್ಷೇತ್ರದಲ್ಲಿ ಲೈಟ್ ಉರಿತಾ ಇದೆ. ಸ್ವಾಮಿ ಲೈಟು ಎಲ್ಲನೂ ಬರ್ನ್, ಮರಕ್ಕೆ ಹಚ್ಚಿರೋಂಥ ಎಲ್ಲ ಬರ್ನು. ಇವಾಗ ನೀವು ನೋಡ್ಬೋದ್ಬೇಕಾದ್ರೆ ಫುಲ್ಲು ಸುಟ್ಟೇ ಹೋಗುತ್ತೆ, ಏಕಾಏಕಿ ಸುಟ್ಟೋಗುತ್ತೆ. ಅದೇನು ಎತ್ತ ಅಂತೇಳಿ ಅದನ್ನು ನಾವು ಪರೀಕ್ಷೆ ಮಾಡೋಕ್ಕೆ ಹೋಗಿಲ್ಲ. ಇಲ್ಲಿ ಬರುವಂಥ ಭಕ್ತಾದಿಗಳಿಗೆ ನೀವೇನು ಮೆಸೇಜ್ ಕೊಡ್ತೀರಾ? ಯಾಕಂದರೆ ಭಾಳ ನಂಬಿ ಬರ್ತಾರೆ, ನಮ್ಮ ಕೆಲಸ ಆಗುತ್ತೆ, ನಾವು ಕಷ್ಟದಲ್ಲಿದ್ದೀವಿ. ಯಾಕಂದರೆ ಪ್ರಪಂಚದಾಗ ಇರೋದೆಲ್ಲ ಕಷ್ಟ ಜೀವಿಗಳೇ. ಆದರೆ ನಮ್ಗೆ
ಅವ್ರ ಮೇಲೆ ವಿಶ್ವಾಸ ಮಾಡ್ಕೊಂಡು ಬರ್ತಾರಲ್ಲ ಅಂಥವ್ರಿಗೆ ಏನು ಹೇಳ್ತಾರೆ? ಹಣ ಈ ಜಾಗದಲ್ಲಿ ವಿಶ್ವಾಸ ಅಂತ ಇರೋದು ಅಂತದಂದರೆ ಮೂಲತಃ ಸ್ವಾಮಿಯವರಿಗೆ ಸಂಬಂಧಪಟ್ಟಂತೆ ಇಂದಿನ ದಿನಗಳಲ್ಲಿ ಅದೇ ಆಂಜನೇಯ ಸ್ವಾಮಿ ತಲೆ ಮೇಲೆ ಕಾಲಿಟ್ಟು ನಾನು ಕಸ ಹೊಡಿತಿದ್ದೆ. ನನ್ನಂಥ ನಾಸ್ತಿಕ ಇನ್ನೊಬ್ಬ ಇಲ್ಲ. ಅಂಥ ನಾಸ್ತಿಕನಾದಂಥವನು ಆಸ್ತಿಕನಾಗಿ ನಮ್ಮ ತಂದೆ ಯಾವುದೋ ಒಂದು ಕಾರಣದಿಂದ, ಅಂದರೆ ಈ ತಲೆಮಾರುಗಳಿಗೆ ಸಂಬಂಧಪಟ್ಟಂತೆ ಇಲ್ಲಿ 2 ತಲೆಮಾರು ಮಾತ್ರನೇ ರಕ್ತ ಸಂಬಂಧಿಗಳು ಪೂಜೆ ಮಾಡ್ತಾರೆ. 3ನೇ ತಲೆಮಾರಿಗೆ ಅವ್ರಿಗೆ ಮಕ್ಕಳಿರಲ್ಲ, ಇಲ್ಲಾಂದರೆ ಗಂಡು ಮಕ್ಕಳಾಗಲ್ಲ. ಆ ರೀತಿಯಲ್ಲಾಗಿ ದತ್ತು ಪುತ್ರನ ತಗೊತಾರೆ. ಅದೇ ರೀತಿಯಾದಂಥ ದತ್ತು ಪುತ್ರ ನಾನು ದೊಡ್ಡ ನಾಸ್ತಿಕ. ನಮ್ಮನೆಯಲ್ಲಿ ಸಂಸ್ಕಾರ ಜಾತಿಯಲ್ಲಿ ಬ್ರಾಹ್ಮಣ ಅಷ್ಟೇ, ಸಂಸ್ಕಾರ ಅನ್ನೋದು ಸಾಕಷ್ಟು ರೀತಿಯಲ್ಲಿ ನಶಿಸಿ ಹೋಗಿದ್ದಂಥ ಕುಟುಂಬ ನಮ್ಮನೆ, ಅಂದರೆ ಹಿಂದಿನ ದಿನಗಳಲ್ಲಿ. ಆ ರೀತಿಯಲ್ಲಿ ನಶಿಸಿ ಹೋದಂಥ ಮನೆಯಲ್ಲಿ ಇವತ್ತು ನಾನು ಒಂದು 7th ಓದ್ತಿದ್ದಂಥ ವ್ಯಕ್ತಿನ ಈ ರೀತಿಯಾಗಿ ನಾಸ್ತಿಕನ ಮಾಡಿದೆ. ನಾನು ಹೇಳೋದು ಅದನ್ನೇ, ಈ ರೀತಿಯಾದಂಥ ಕ್ಷೇತ್ರ ಇದು ಯಾವುದೇ ರೀತಿಯಾದಂಥ ಕ್ಷೇತ್ರ ಇನ್ನೊಂದು ಮತ್ತೊಂದು ಕ್ಷೇತ್ರಕ್ಕೆ ನಾನು ಹೋಲಿಸೋದಿಲ್ಲ. ಎಲ್ಲ ಕ್ಷೇತ್ರದಲ್ಲೂ ಒಂದೊಂದು ರೀತಿಯಾದಂಥ ಶಕ್ತಿ ಇರುತ್ತೆ. ನಂಬಿಕೆ ಇಟ್ಟು ಭಗವಂತನಲ್ಲಿ ಏನು ಬಂದಂಥ ಭಕ್ತಾದಿಗಳಲ್ಲಿ ಕೇಳಿರ್ತೀರ, ಸಹಸ್ರಾರು ಮಂದಿ ಇದೆ. ಇವತ್ತು ಹಾಸನ, ಚನ್ನರಾಯಪಟ್ಟಣ, ಮಂಡ್ಯ, ಕೇರಳ, ತಮಿಳುನಾಡು, ಈ ಕಡೆ ಹೋದರೆ ಕಾಳಸ್ತಿಯಿಂದನೂ ಬರುವಂಥ ಜನಗಳನ್ನ ನೋಡಿದ್ದೀರಿ. ಇವತ್ತು ನೋಡಿರ್ಬೋದು, ಆಂಧ್ರದಿಂದ ಬಂದಂಥ ಭಕ್ತಾದಿಗಳನ್ನು ಮಾತಾಡ್ಸಿರ್ತೀರ, ಚನ್ನರಾಯಪಟ್ಟಣದಿಂದ ಬಂದಂಥ ಭಕ್ತಾದಿಗಳನ್ನು ಮಾತಾಡ್ಸಿರ್ತೀರ. ಅವರುಗಳು ಕೊಡುವಂಥ ಭರವಸೆ ಮೇಲೆ ಬರ್ಬೋದು ಅಷ್ಟೇ. ಅದರಲ್ಲೂ ನಾನು ಹೇಳ್ತೀನಿ, ಹೆಚ್ಚಾಗಿ ಸ್ವಾಮಿಯವರನ್ನು ಇಷ್ಟಪಡಿ, ಅಮ್ಮನವ್ರಿಗೆ ಸಂಬಂಧಪಟ್ಟಂತೆ ಇಷ್ಟಪಡಿ ಸೇವೆ ಮಾಡಿ. ಎಲ್ಲೇ ಹೋಗಲಿ ಏನೇ ಮಾಡಲಿ ಭಗವಂತ ಕೊಟ್ಟೇ ಕೊಡ್ತಾನೆ. ಇವತ್ತು ಯಾವುದೇ ರೀತಿಯಾದಂಥ ಕಷ್ಟ ಅನ್ನೋದು ಇಲ್ಲದೇ ಇರುವಂಥ ಜೀವನನೇ ಅಲ್ಲ. ಆ ಜೀವನ ಬಿದ್ದಂಥ ವ್ಯಕ್ತಿನೇ ನಾಳೆ ದಿವಸ ಮೇಲೆ ಬರಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಕಷ್ಟಪಟ್ಟು 100 ದೇವಸ್ಥಾನಗಳನ್ನು 100 ಹಾಸ್ಪಿಟಲ್ಗಳನ್ನ ತಿರುಗಿ ಬಂದಂಥ ಭಕ್ತಾದಿಗಳೇ ನಮ್ಮ ದೇವಸ್ಥಾನಕ್ಕೆ ಬರುವಂಥದ್ದು. ಯಾಕೆ ಅಂತಂದರೆ ಇವತ್ತು ಸಹ ನಾವು ಅದೇ ರೀತಿಯಲ್ಲಿ ಗೋಪ್ಯವಾಗೇ ಇದೆ ದೇವಸ್ಥಾನ. ಇವತ್ತೂ ನಾವು ಇಲ್ಲಿವರೆಗೂ ಯಾವುದೇ ರೀತಿಯಾದಂಥ ಇದು ಮಾಡಿಸಿರಲಿಲ್ಲ. ಈಗ ನೀವು ಕಣ್ಮುಂದೆ ನೋಡಿದ್ದೀರಾ, ಯಾವುದೋ ಒಂದೇ ಒಂದು ತಪ್ಪಾಗಿದ್ದಕ್ಕೆ ಎಲ್ಲರೂ ಓಡಿ ಬಂದು ಇವತ್ತು ಈ ಅಮ್ಮನ ಮುಂದೆಗಡೆ ಕೂತ್ಕೊಂಡು ಪೂಜೆ ಮಾಡ್ತೀವಿ. ಇದೇ ಶಕ್ತಿ ಇಲ್ಲಿದು. ಇನ್ನು ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಗರುಡ ಅನ್ನೋದು ಇವಾಗೂ ನೋಡ್ತಿರ್ಬೋದು ನೀವು, ಇಷ್ಟೊತ್ತಾಗಿದೆಯಲ್ಲ, ಇನ್ನೂ 1 hour ಆಗಲಿ ಸ್ವಾಮಿ ತೇರು ದಾಟಿ ಇದನ್ನು ದಾಟಿ ಆಚೆಗೆ ಹೋಗಲ್ಲ. ಆ ರೀತಿಯಾದಂಥ ಶಕ್ತಿ ಇದೆ. ನಿಸರ್ಗ ಅಂದರೆ ಈ ಪ್ರಕೃತಿ ಏನಿದೆ ಅದೇನೇ ಇಲ್ಲಿ ಪ್ರೋತ್ಸಾಹ ಕೊಟ್ಟು 10 ಭಕ್ತಾದಿಗಳನ್ನ ಗುಣಪಡಿಸ್ತದೆ. ನಾನೇನು ಮಾಡಲ್ಲ, ನನ್ನ ಕ್ಷೇತ್ರ ಮಾಡುವಂಥದ್ದು ಎಲ್ಲವೂ ನಮ್ಮಿಂದ ಏನೂ ಇಲ್ಲ. ಪರಮಾತ್ಮನಿಗೆ ಸಂಬಂಧಪಟ್ಟಂತೆ ಕ್ಷೇತ್ರದಲ್ಲಿ ಭಗವಂತ ಕೊಡುವಂಥದ್ದು. ನಾವೇನೋ ಭಗವಂತ ಕೊಟ್ಟಿರುವಂಥದ್ದು ಕೇರಳ ಮಾದರಿಯಲ್ಲಿ ಕೆಲವೊಂದು ವಿದ್ಯೆಯನ್ನು ಮಾಡಿದ್ದೀವಿ, ಅದರಲ್ಲಿ ನಾವು ಪೂಜೆ ಪುರಸ್ಕಾರಗಳನ್ನು ಹೇಳ್ತೀವಿ ಅಷ್ಟೇ. ಬಟ್ ಕ್ಷೇತ್ರದ ಮಹಿಮೆ ಹೆಚ್ಚಿದೆ. ನನಗಿಂತ ನಾವು ಇಲ್ಲಿ ಏನೋ ಮಾಡಿಕೊಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಿನಾಗಿ ಕ್ಷೇತ್ರ ಮಹಿಮೆ ಇದೆ. ನಾನೇನು ಮಾಡಲಿ ಬಿಡಲಿ ಭಗವಂತ ನಿಮ್ಮನ್ನು ಕಾಯ್ತಾನೆ. ಆ ನಂಬಿಕೆ ಇಟ್ಟು ಮಾತ್ರ ಬನ್ನಿ ಅಂತ ಹೇಳ್ತೀವಿ ಈ ಕ್ಷೇತ್ರದಲ್ಲಿ ಅನ್ನೋದು ಕೇಳ್ಪಟ್ವಿ. ಇದನ್ನು ಮೊನ್ನೆ ಒಂದು ಇದೇ ರೀತಿಯಲ್ಲಿ ನಮ್ಮ ಸ್ನೇಹಿತರ ಜೊತೆಲಿ ಹಂಚ್ಕೊಂಡಾಗ ಸರ್ಪಸಂಚಾರ ಮತ್ತು ಕ್ಷೇತ್ರದಲ್ಲಿ ಹೇಗೆ ಭಗವಂತನಲ್ಲಿ ನೋಡಿರ್ಬೋದು. ಇವತ್ತು ಸಾಕಷ್ಟು ಇಷ್ಟು ಜನ ತಿನ್ನುವಂಥ ಅಭಿಷೇಕದ ಪ್ರಸಾದ ಇದೆ ಅಲ್ಲಿ. ಆ ಅಭಿಷೇಕದ ಪ್ರಸಾದ, ಅಷ್ಟೆಲ್ಲ ಅಭಿಷೇಕದ ಪ್ರಸಾದ ಮಾಡಬೇಕಾದ್ರೆ ಒಳಗಡೆ ಎಷ್ಟು ನೀರು ಹೋಗ್ಬೋದು, ಎಷ್ಟು ಹಾಲು ಹೋಗ್ಬೋದು, ಎಷ್ಟು ಮೊಸರು ಹೋಗ್ಬೋದು, ಎಲ್ಲವೂ ಎಲ್ಲಿ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ. ಅದೇ ಜಾಗದಲ್ಲೇ ಸರ್ಪನೂ ವಾಸ ಇರೋಂಥದ್ದು. ಒಂದು ಕೆರೆ ಹಾವಿದೆ, ಒಂದು ನಾಗರಾವಿದೆ, ಒಂದು ಕಾಳಿಂಗ ಇತ್ತೀಚೆಗೆ ಬಂದಿರೋಂಥದ್ದು. ನಾವು ನಮ್ಮ ಕ್ಷೇತ್ರದಲ್ಲಿ ಇಲ್ಲೆಲ್ಲೂ ನೋಡೇ ಇಲ್ಲ. ಎಷ್ಟೋ ಜನ ಹೇಳ್ತಾರೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲೂ ಕಾಣೋದೇ ಇಲ್ಲಲ್ಲ ಕಾಳಿಂಗ ಹೆಂಗೆ ಅಂತೇಳಿ. ಇಲ್ಲಿ ಮಾತ್ರ ನೋಡಿದಂಥ ಹೆಣ್ಮಕ್ಳು ಬೇಜಾನ್ ಜನ ಇದ್ದಾರೆ. ಅದು ಜಾಸ್ತಿ ಕಾಣೋಂಥದ್ದು ಏನಂತಂದರೆ ಏನನ್ನ ಮೈಲಿಗೆ ಇದ್ದಾಗ ಇದೇ ಅಮ್ಮನವ್ರ ಬಳಿಯಲ್ಲೇ ಇರುತ್ತದು. ಈ ಜಾಗದಿಂದ ಆ ಜಾಗಕ್ಕೆ, ಆ ಜಾಗದಿಂದ ಈ ಜಾಗಕ್ಕೆ ಸಂಚಾರ ಆಗ್ತಾರೆ ಎನಿ ಟೈಮು. ಇಲಿ ಪ್ಲಸ್ ಇದು 2 ಜೊತೆಲೇ ಇರ್ತವೆ ಎನಿ ಟೈಮ್. ಸ್ವಾಮಿ, ಇನ್ನೊಂದು ಮಾತು, ಸ್ವಾಮಿ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮಾಡ್ತೀರಾ, ಅಭಿಷೇಕ ಮಾಡಿದ್ದು ನೀರು ನಮ್ಮ ಕಣ್ಣಾರೆ ಮಾಯ ಆಗುತ್ತೆ. ಮತ್ತು ಬರುವ ಭಕ್ತಾದಿಗಳು ನೀವು ಹೇಗೆ ಅಭಿಷೇಕ ಕೊಡ್ತೀರಾ? ಏನಾದ್ರು ಕಾಯಿಲೆ ಬರ್ಬೋದು ಅಥವಾ ಸಂತಾನ ಬಗ್ಗೆಗೋಸ್ಕರ ಬರ್ತಾರೆ, ಮತ್ತಿತರ ಕಷ್ಟಗಳು ಬರ್ತಾರೆ, ಅಂಥವ್ರಿಗೆ ನೀವು ಹೇಗೆ ಅದು ಅಭಿಷೇಕ ನೀರು ಕೊಡ್ತೀರಾ? ಇಲ್ಲಿ ಈ ಕ್ಷೇತ್ರದಲ್ಲಿ ಸಂಬಂಧಪಟ್ಟಂತೆ 18 ಸಾಲಿಗ್ರಾಮಗಳಿದೆ. ಲಕ್ಷ್ಮೀ ಸಾಲಿಗ್ರಾಮದಿಂದ ಹಿಡಿದು ಪ್ರತಿಯೊಂದಕ್ಕೂ ಸಂಬಂಧಪಟ್ಟಂತೆ 18 ಸಾಲಿಗ್ರಾಮ ಮೂಲತಃ. ಈಗ ನಾವು ಮೊನ್ನೆ ನಾವು ನೇಪಾಳದಿಂದ ತಂದಿರೋದು 1108. ಇದಕ್ಕೂ ಮುಂಚಿತವಾಗಿ ಮೂಲತಃ ಸಾಲಿಗ್ರಾಮಗಳಲ್ಲಿ ಇರುವಂಥ ದೇವರಿದೆ. ಅಂದರೆ ಇಲ್ಲಿ ನೀವು ನಿಮಗೆ ಇವತ್ತು ತೋರಿಸ್ಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ಅದು ಪರ್ಸ್ನಲ್ ಆದಂಥ ಇದು ಅಂತ ಹೇಳ್ಬಿಟ್ಟು ಯಾರಿಗೂ ತೋರಿಸಲ್ಲ. ಅದನ್ನು ಮುಂದಿನ ದಿನದಲ್ಲಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸ್ವಾಮಿಯವ್ರ ಹತ್ರ ಸಾಲಿಗ್ರಾಮನಿಟ್ಟು ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡ್ತೀವಿ ಒಂದು ತಟ್ಟೆಗಿಟ್ಟು, ಅದರಲ್ಲಿರುವಂಥ ಅಭಿಷೇಕನ ಮಾತ್ರ ಭಕ್ತಾದಿಗಳು ಕೊಡಲಿಕ್ಕೆ ಸಿಗುತ್ತೆ. ಮತ್ತು ಹೆಚ್ಚಾಗಿ ಹಾಲು, ಮೊಸರು, ಹಣ್ಣು, ಹಂಪಲನ್ನು ಜಾಸ್ತಿ ಒಯ್ತೀವಲ್ಲ, ಆವಾಗ ನಿಂತಿರುತ್ತೆ ನೀರು, ಹಾಲು ಮಾತ್ರ ಒಟ್ಟೋಗಿರುತ್ತೆ. ಅದನ್ನು ಎತ್ಕೊಂಡು ಭಕ್ತಾದಿಗಳು ಕೊಡುವಂಥದ್ದು. ಇವತ್ತು ನೀವು ನೋಡಿರ್ಬೋದು, ಆ ಜಾಗದಲ್ಲಿ ಪಾದನೂ ಸಮೇತ ಒರಗ್ಸೋಕ್ಕಾಗಲ್ಲ.
ಇಲ್ಲಿ ನಾವು ಪ್ರತಿನಿತ್ಯ ಪೂಜೆ ಮಾಡಲಿಕ್ಕೆ ಕೆಲವೊಂದು ಇದಿರೋದ್ರಿಂದ ಪ್ರತಿ ದಿನವೂ ಪೂಜೆ ಪುರಸ್ಕಾರ ಇರುತ್ತೆ. ಹೋಮ ಹವನಾದಿ ಅಂತ ಬಂದರೆ ಅಮಾವಾಸ್ಯೆ ಪೌರ್ಣಮಿ ಪ್ರತಿದಿನ ಪೂಜೆ ಅಂತೇಳಿ ಈ ಕ್ಷೇತ್ರಕ್ಕೆ ಬರೋ ಆಗಿಲ್ಲ. ಸ್ವಾಮಿ ದೇವಸ್ಥಾನದಲ್ಲಿ ಪ್ರತಿದಿನವೂ ನಾವು ಒಳಗಡೆ ಹೋಗೋ ಆಗಿಲ್ಲ. ಹಾಗಾಗಿ ಏನಾನ ಅಕಸ್ಮಾತ್ ದೂರದಿಂದ ಬಂದರೂ ಸಮೇತ ನಾವು ಇಲ್ಲೇ ಉತ್ಸವ ಮೂರ್ತಿ ಇರುತ್ತೆ, ಉತ್ಸವ ಮೂರ್ತಿಗೆ ಮಾಡಿಕೊಡ್ತೀವಿ ವಿನ ಗರ್ಭಗುಡಿಗೆ ಮಾತ್ರ ಯಾವುದೇ ಕಾರಣಕ್ಕೆ ಹೋಗಲ್ಲ. ಇದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಮ್ಮನವ್ರಿಗೆ ಇವ್ರಿಗೆ ಎಲ್ಲರಿಗೂ ಮಾಡ್ಬೋದು. ಆಯಪ್ಪನಿಗೆ ಪ್ರತಿನಿತ್ಯ ಪ್ರತಿ ದಿವಸದ ಪೂಜೆ ಅವತ್ತಿಂದ ಇಲ್ಲ. ಆದ ಕಾರಣದಿಂದ ಅಮಾವಾಸ್ಯೆ ಪೌರ್ಣಮಿ ಭಾನುವಾರ ಮಂಗಳವಾರ ಇಷ್ಟು ದಿನಗಳು ಮಾತ್ರ ಇಲ್ಲಿ ಪೂಜೆ ನಡೆಯುವಂಥದ್ದು. ಇನ್ನು ಮಧ್ಯದಲ್ಲಿ ಬರುವಂಥ ಭಕ್ತಾದಿಗಳಿಗೆ ಪೂಜೆ ಪುರಸ್ಕಾರಗಳು, ಹೋಮ ಹವನಾದಿ, ನಮ್ಮದು ವೃತ್ತಿನೇ ಅರ್ಚಕರ ವೃತ್ತಿ ಆಗಿರೋದ್ರಿಂದ ಸರ್ಪ ಸಂಸ್ಕಾರಗಳು ಮತ್ತು ಇತ್ಯಾದಿ ಕಾರ್ಯಕ್ರಮ ಅಂದರೆ ಸಂತಾನ ವಿಚಾರದಲ್ಲಿ ನಮ್ಮ ಕ್ಷೇತ್ರ ತುಂಬ ಉಜ್ವಲವಾದಂಥ ಕ್ಷೇತ್ರವಾಗಿದೆ. ಆದ ಕಾರಣದಿಂದ ಸಂತಾನ ಪೂಜೆಗಳು, ಗೋಪೂಜೆಗಳು ಇತ್ಯಾದಿಗಳು ಈ ಕ್ಷೇತ್ರದಲ್ಲಿ ಹೆಚ್ಚು ನಡೆಯುತ್ತೆ. ಅವಕ್ಕೆ ಪ್ರಾಮುಖ್ಯತೆ ಕೊಟ್ಬಿಡ್ತೀವಿ. ಈ 4 ದಿವಸ ಮಾತ್ರ, ವಾರದಲ್ಲಿ ಈ 4 ದಿವಸ ಮಾತ್ರ ಭಕ್ತಾದಿಗಳು, ಹೊರಗಡೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ, ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದೊಡ್ಡಬಳ್ಳಾಪುರ ತಾಲೂಕು ಘಾಟಿ ಸುಬ್ರಹ್ಮಣ್ಯ ರಸ್ತೆ ಘಾಟಿ ಸುಬ್ರಹ್ಮಣ್ಯ ರಸ್ತೆ ಇಲ್ಲಿ ನಮ್ಮ ತಿರುಮಗೊಂಡಳ್ಳಿ ರೈಲ್ವೆ ಗೇಟ್ ಸಿಗುತ್ತೆ. ರೈಲ್ವೆ ಗೇಟ್ ಆಗಾದಮೇಲೆ ಪೆರ್ಮಂಡಳ್ಳಿ ಗೇಟ್ ಅಂತ ಸಿಗುತ್ತೆ. ಪೆರ್ಮಂಡಳ್ಳಿ ಗೇಟಿಂದ ಲೆಫ್ಟಿಗೆ ಬಂದ್ರೇ ಈ ಕ್ಷೇತ್ರ. ಆ ಭಾಗದಿಂದ ಆದರೂ ಬರ್ಬೋದು, ಈ ಭಾಗದಿಂದ ಬರ್ಬೋದು. ಆಲ್ಮೋಸ್ಟ್ ಅಲ್ಲೂ ದೊಡ್ಡಬಳ್ಳಾಪುರಕ್ಕೆ ಬಂದುಬಿಟ್ರೆ ಈ ಕ್ಷೇತ್ರದ ವಿಚಾರ ತಿಳ್ಕೊಬೋದು. ಶುಭಂ ಭೂಹಾತ್. ಎಲ್ಲರಿಗೂ ಶುಭವಾಗಿ. ಸರ್, ಈ ಕ್ಷೇತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಕ್ಷೇತ್ರದ ಮಹಿಮೆ ಏನು? ನಾವಿಲ್ಲಿ ಬಂದು ಹೋಗೋ ಲೆಕ್ಕಾಚಾರದಲ್ಲಿ ನಮಗೆ ವ್ಯಾಪಾರ ಎಲ್ಲ ಚೆನ್ನಾಗಿ ಬಂದಿದೆ. ನಾವು ಸಾವಿರ ಪಕ್ಕ ಸುಬ್ಬೇಡವರು ಅಲ್ಲಿಂದ ಇಲ್ಲಿ ಬರ್ತೀವಿ. ಇಲ್ಲಿ ನಮಗೆ ಬರೋ ಮುಂದಾರದಲ್ಲಿ ನಮಗೆ ಸಾಲ ಸೂಲ ಅಂತ ಮಾಡ್ಕೊಂಡು ಜಾಸ್ತಿ ಗವರ್ನರ್ ಒತ್ತಡ ಇತ್ತು. ಇವಾಗ ಸ್ವಲ್ಪ ಈ ಗುರುಗಳ ಮೀಟ್ ಮಾಡಿ ಎಲ್ಲ ಆಶ್ರಯ ತಗೊಂಡ್ಮೇಲೆ ಎಲ್ಲ ರೀತಿ ಒಳ್ಳೆಯದಾಗಿದೆ. ನಾವು ಎಲ್ಲ ಊರಿಗೆಲ್ಲ ಕರ್ಕೊಂಡು ಹೋಗಿದ್ದೀವಿ, ಅದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ಬಂದು ನಂಬ್ಕೊಂಡು ಒಳ್ಳೆಯದಾಗಿದೆ, ನಮಗೆ ಒಳ್ಳೆಯದಾಗಿದೆ, ಅಭಿವೃದ್ಧಿ ಆಗಿದೆ. ನಾವು ಒಂದು ಯಾವುದೋ ಸಾಲ ಸುಳಿ ಸಿಗಾಕೊಂಡಿದ್ವು. ಸಾಲ ಸುಳಿ ಇದ್ರೆ ಎಲ್ಲ ತಂದೆ ತಾಯಿ ಒಟ್ಟಿಗೆ ತಿರುಗಿ ಅಣ್ಣ ತಮ್ಮಿದ್ರೆ ಸ್ವಲ್ಪ ತೊಂದರೆ ಬಂತು. ಸಾಲ ಸುಳಿ ಸಿಗೋಕೆ ಯಾಕಂದ್ರೆ ಊರು ಬಿಟ್ಟು ಹೊರಗಡೆ ಕಿಕ್ಕೇರಿ ಇದ್ದೇವೆ, ಅಲ್ಲೂ ಬಿಸ್ನೆಸ್ ಮಾಡ್ತಾಯಿದ್ದೆ, ಹೋಟ್ಲ್ ಬಿಸ್ನೆಸ್. ಅಲ್ಲಿ ಹೋಟ್ಲ್ ಬಿಸ್ನೆಸ್ಗಳು ಇವರು ಬಂದಲ್ಲಿ ನಮ್ಮ ಹೋಟ್ಲ್ ಉದ್ಘಾಟನೆಗೆ ಪೂಜೆ ಬಂದಿತ್ತು. ಇಲ್ಲೇ ಬಂದು ಪೂಜೆ ಮಾಡ್ಕೊಂಡಿದ್ರು. ಅಲ್ಲಿ ಬಂದ ಮೇಲೆ ಪೂಜೆ ಮಾಡ್ಕೊಂಡು ಹೋಟ್ಲು ಅಧ್ಯಯನ ಮಾಡಿತ್ತು. ಟೈಮ್ ಕೊಟ್ಟಿದ್ರು, ಖಾಲಿ ಇಷ್ಟು 3 ತಿಂಗಳೊಳಗೆ ಹೋಟ್ಲು ನಡಿಬೋದು, ಜಾಸ್ತಿ ಇದೆ ಅದ್ರ ಮೇಲೆ ರೇಂಜ್ ಆಗುತ್ತೆ ಅಂತ. 3 ತಿಂಗಳ ವ್ಯವಹಾರ ನಡೀತಿಲ್ಲ. 3 ತಿಂಗಳು ಹೇಳಿದ ಮಾತಿನ ಪ್ರಕಾರ ಚೆನ್ನಾಗಿ ನಡೀತಾ ಇತ್ತು. ಒಂದು ಬಸ್ಸು, ಒಂದು ಆನ್ಲೈನ್ ಏನು ಮಾಡಿತ್ತು. ಇವಾಗ ಜೀವನ ತುಂಬ ಚೆನ್ನಾಗಿದೆ ಸರ್. ಇವಾಗಲೂ ಹೋದ್ರೆ ನಾವು ಸಾಲ ಸುಳ್ಳೆಲ್ಲ ತಿರ್ಕೊಂಡು ಮನೆ ಗಿರೆ ಎಲ್ಲ ಕಟ್ಟಿ ಸ್ವಲ್ಪ ಚೆನ್ನಾಗಿದೆ. ಮಕ್ಕಳೆಲ್ಲ ಓದಿಸಿದ್ವಿ, ಮಗಳೆಲ್ಲ ಮದುವೆ ಮಾಡ್ಕೊಂಡು ಒಂದು 17-13 ಲಕ್ಷ ಸಾಲ 9 ಇಸ್ವಿಗೆ ಸಾಲ ಮಾಡ್ಬಿಟ್ಟಿದ್ದೀವಿ ನಾವು. ಇವಾಗ ಊರಲ್ಲಿ ಬಂದು ಮತ್ತೆ ಮನೆ ಕಟ್ಟಿ ಸೆಟ್ಲ್ ಆಗಿದ್ವಿ. ಸರ್, ತುಂಬ ಜನ ಆ ಥರ ಕಷ್ಟದಲ್ಲಿರ್ತಾರೆ, ಎಲ್ಲ ಕಡೆ ಹೋಗಿರ್ತಾರೆ, ಪರಿಹಾರ ಆಗಿರಲ್ಲ. ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಅವರವರು ಆತ್ಮವಿಶ್ವಾಸ ಕಳ್ಕೊಂಡು ಯಾರೇನು ಮಾಡೋಕ್ಕಾಗಲ್ಲ. ಆತ್ಮವಿಶ್ವಾಸ ಚೆನ್ನಾಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಒಂದ್ಸಲ ಆಗಲಿಲ್ಲ ಅಂತ ಯಾರೇನು ತಂದ್ಕೊಡೋಕ್ಕಾಗಲ್ಲ. ಬಂದು ಅವರು ಪ್ರಯತ್ನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಅದನ್ನು ಹೇಳಕ್ಕೆ ಇಷ್ಟಪಡ್ತೀನಿ.